ಬಿಗ್ ಬಾಸ್ ಸೀಸನ್ 10 ಈಗಾಗಲೇ 10 ವಾರಗಳನ್ನು ಪೂರೈಸಿದೆ. ಈ ವಾರದ ಕಿಚ್ಚನ ಜೊತೆ ಮುಗಿದು ಸೂಪರ್ ಸಂಡೆಗೆ ಕ್ಷಣಗಣನೆ ಶುರುವಾಗಿದೆ. ವಾರಾಂತ್ಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ಕ್ಲಾಸ್ ತಗೊಂಡಿದ್ದಾರೆ. ಇನ್ಮುಂದೆ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಆಟ ಆಡಬೇಕು ಅಂತ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಸದ್ಯ 70ನೇ ದಿನಕ್ಕೆ ಬಿಗ್ ಬಾಸ್ ಹೊಸ ಸೀಸನ್ ಕಾಲಿಡ್ತಾ ಇದ್ದು ಎಲ್ಲರೂ ಕೂಡ ತುಂಬಾ ಎಚ್ಚರಿಕೆಯಿಂದ ಸೇಫ್ ಆಗಿ ಆಟವನ್ನ ಆಡಬೇಕು ಅಂತ ಅನ್ಕೊಂಡಿದ್ದಾರೆ. ದಿನದಿಂದ ದಿನಕ್ಕೆ ವಿನಯ್ ಹಾಗೂ ಕಾರ್ತಿಕ್ ನಡುವೆ ಇದ್ದ ಮನಸ್ತಾಪಗಳು ದೂರವಾಗ್ತಾ ಗೆಳೆತನ ಶುರುವಾಗಿದೆ. ಬಿಗ್ ಬಾಸ್ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಟಾಸ್ಕ್ ಸಂದರ್ಭದಲ್ಲಿ ವಿನಯ್ ಪರವಾಗಿ ಮಾತನಾಡಿದ್ದಕ್ಕೆ ಸಂಗೀತ ಅವರು ಪ್ರತಾಪ್ ಹತ್ರ ಹೋಗಿ ವಿನಯ್ ಟೀಮ್ ಕಡೆ ಕಾರ್ತಿಕ್ ಬಕೆಟ್ ಹಿಡಿತಿದ್ದಾನೆ ಅಂತ ಹೇಳ್ತಾ ಇದ್ರು. ಸಂಗೀತ ಮಾತು ಹೇಗೋ ಕಾರ್ತಿಕ್ ಕಿವಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಈ ಕೋಪವನ್ನ ಈಗ ಕಿಚ್ಚ ಸುದೀಪ್ ಅವರ ಮುಂದೆನೆ ಹೊರಹಾಕಿದ್ದಾರೆ. ಇದನ್ನ ಕೇಳಿಸಿಕೊಂಡು ಸಂಗೀತಗೂ ಶಾಕ್ ಆಗಿದೆ. ಹೌದು, ಬಿಗ್ ಬಾಸ್ಗೆ ಬಂದಿರೋದೇ ಒಬ್ಬಂಟಿಯಾಗಿ ಆಡಿ ಗೆಲ್ಲೋದಕ್ಕೆ. ಆ ಗೆಲುವು ಯಾರ ಪಾಲಾಗಲಿದೆ ಅಂತ ನೋಡೋದಕ್ಕೆ ಕೇವಲ 1 ತಿಂಗಳು ಮಾತ್ರ ಬಾಕಿ ಇದೆ. ಈ ರೇಸ್ನಲ್ಲಿ ಕಾರ್ತಿಕ್, ವರ್ತೂರ್ ಸಂತೋಷ್, ಸಂಗೀತ, ಡ್ರೋನ್ ಪ್ರತಾಪ್, ತನಿಷಾ ಇದ್ದಾರೆ. ಇವರುಗಳನ್ನ ಅತಿ ಹೆಚ್ಚು ವೀಕ್ಷಕರು ಇಷ್ಟಪಟ್ಟಿದ್ದಾರೆ. ಇವರಲ್ಲಿ ಒಬ್ರು ಟ್ರೋಫಿ ಗೆಲ್ಲೋದು ಪಕ್ಕಾ ಅಂತಲೇ ಹೇಳ್ಬೋದು. ಅಂದಹಾಗೆ ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಕಿಚ್ಚನ ಮುಂದೆನೆ ಕಾರ್ತಿಕ್ ಮತ್ತೆ ಸಂಗೀತ ಗೆಳೆತನ ಅಂತ್ಯವಾಗಿದೆ. ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಯ ಅದ್ಭುತ ಸ್ಪರ್ಧಿ ಅನ್ನೋದ್ರಲ್ಲಿ 2 ಮಾತಿಲ್ಲ. ಟಾಸ್ಕ್ ಆಗ್ಲಿ, ಅಡುಗೆ ವಿಚಾರವಾಗ್ಲಿ ಪ್ರತಿಯೊಂದರಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅವರು ಮಾತಾಡುವ ರೀತಿಯು ಪ್ರೇಕ್ಷಕರಿಗೆ ತುಂಬಾ ಇಷ್ಟ. ಇನ್ನು ಈ ಸೀಸನ್ ಆರಂಭವಾದಾಗ ಕಾರ್ತಿಕ್ ಮತ್ತೆ ಸಂಗೀತ ಬಹಳ ಆಪ್ತ ಸ್ನೇಹಿತರಾಗ್ತಾರೆ. ಈ ಮಧ್ಯೆ 1 ವಾರ ಸಂಗೀತ ನಡ್ಕೊಂಡ ರೀತಿ ಕಾರ್ತಿಕ್ಗೆ ಇಷ್ಟವಾಗಿಲ್ಲ. ಅದಾದ ಬಳಿಕ ಇಬ್ರು ಬೇರೆ ಬೇರೆಯಾಗಿ ಮತ್ತೆ ಪುನಃ ಒಂದಾಗಿದ್ದಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ಕಾರ್ತಿಕ್ ಏನಾದ್ರೂ ವಿನಯ್ ಪರ ಅಥವಾ ವಿನಯ್ ತಂಡದ ಪರವಾಗಿ ಮಾತಾಡಿದ್ರೆ ಸಂಗೀತಗೆ ಆಗೋದಿಲ್ಲ. ಇದರಿಂದ ಸಂಗೀತ ಸಾಕಷ್ಟು ಬಾರಿ ಬೇಸರ ಮಾಡಿಕೊಂಡಿದ್ದಾರೆ. ಹಾಗೆಯೇ ಸ್ಕೂಲ್ ಟಾಸ್ಕ್ ಸಂದರ್ಭದಲ್ಲಿ ಕಾರ್ತಿಕ್ ವಿನಯ್ ಪರ ಮಾತಾಡಿದ್ರಿಂದ ಸಂಗೀತ ಡ್ರೋನ್ ಪ್ರತಾಪ್ ಜೊತೆ ಕೂತು ಕಾರ್ತಿಕ್ ಬಕೆಟ್ ಹಿಡಿತಿದ್ದಾರೆ ಅಂತ ಅನಿಸ್ತಾ ಇಲ್ವಾ ಅಂತ ಕೇಳಿದ್ರು. ಇದೇ ವಿಚಾರ ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರಸ್ತಾಪ ಆಗಿದೆ. ಅಷ್ಟೇ ಅಲ್ಲ, ಆ ಮಾತು ಕಾರ್ತಿಕ್ಗೆ ಬೇಸರ ಉಂಟಾಗಿದೆ. ಕಾರ್ತಿಕ್ ಸಂಗೀತಾಗೆ ಫ್ರೆಂಡ್ ಅಂದ್ಮೇಲೆ ಆತನಿಗೆ ಬಕೆಟ್ ಎಂಬ ಪದ ಬಳಸಿದ್ದು ನಿಜಕ್ಕೂ ತಪ್ಪು. ಆದ್ರೆ ಬಕೆಟ್ ಅಂತ ಹೇಳಿರೋದು ಕಾರ್ತಿಕ್ಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಕಿಚ್ಚ ಒಂದು ಚಟುವಟಿಕೆಯನ್ನ ಇಂದು ಕೊಟ್ಟಿದ್ದಾರೆ. ಎಲ್ಲ ಸ್ಪರ್ಧಿಗಳನ್ನ ಆಕ್ಟಿವಿಟಿ ರೂಮ್ನಲ್ಲಿ ಕೂರಿಸಿ ನಿಮ್ಗೆ ಯಾವುದು ಬೇಕೋ ಆ ಆಯ್ಕೆಯ ಫೋಟೋವನ್ನ ಹಾಕಿ, ಯಾವ ವಿಚಾರಕ್ಕೆ ನಿಮ್ಗೆ ಅವರ ಮೇಲೆ ಕೋಪ ಇದೆ ಕಾರಣ ಕೊಟ್ಟು ಆ ಮಡಿಕೆಯನ್ನ ಒಡಿಬೋದು ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಆಗ ಒಬ್ಬೊಬ್ಬರಾಗಿ ಸ್ಪರ್ಧಿಗಳು ಮುಂದೆ ಬಂದು ತಮಗೆ ಯಾರ ಮೇಲೆ ಕೋಪ ಇದೆಯೋ ಅವರ ಫೋಟೋ ಹಾಕಿ ಮಡಕೆ ಹೊಡಿತಾರೆ. ಮೈಕಲ್ ಅವರು ಪ್ರತಾಪ್ ಫೋಟೋವನ್ನ ತಗೊಂಡ್ರೆ, ಪವಿ ಅವರು ತುಕಾಲಿ ಸಂತೋಷ್ ಫೋಟೋವನ್ನ ತಗೊಂಡಿದ್ದಾರೆ. ಅದೇ ರೀತಿ ವಿನಯ್ ಅವರು ಸಂಗೀತ ಫೋಟೋ ತಗೊಂಡ್ರೆ, ಸಂಗೀತ ಅವರು ವಿನಯ್ ಫೋಟೋವನ್ನ ಹಾಕಿ ಮಡಕೆ ಒಡೆದು ಕಾರಣ ಕೊಟ್ಟಿದ್ದಾರೆ. ಅದೇ ರೀತಿ ಕಾರ್ತಿಕ್ ಅವರು ಮುಂದೆ ಬಂದು ಸಂಗೀತ ಮೇಲೆ ಇದ್ದ ಕೋಪವನ್ನ ಈ ಮೂಲಕ ಹೊರಹಾಕಿದ್ದಾರೆ. ಇನ್ಮುಂದೆ ಸಂಗೀತ ಜೊತೆಗೆ ಇರೋದಿಲ್ಲ ಎಂಬ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಮತ್ತೆ ಸಂಗೀತ ಹಾಗೂ ಕಾರ್ತಿಕ್ ನಡುವಿನ ಸ್ನೇಹದಲ್ಲಿ ಬಿರುಕು ಮೂಡುತ್ತಾ ಎಂಬ ಪ್ರಶ್ನೆ ವೀಕ್ಷಕರಲ್ಲಿ ಸಹಜವಾಗಿ ಹುಟ್ಟಿಕೊಂಡಿದೆ. ಕಾರ್ತಿಕ್ ಅವರು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಸಂಗೀತ ಮೇಲಿದ್ದ ಕೋಪವನ್ನ ಈ ರೀತಿ ಹೊರಹಾಕಿದ್ದಾರೆ. ನಾನು ಹಾಗೂ ವಿನಯ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಇದ್ದೇವೆ. ನಾನು ವಿನಯ್ ಯಾವಾಗ್ಲೂ ಒಂದೇ ತರ ಇದ್ವಿ. ಆದ್ರೆ ಇಲ್ಲಿ ಸಂಗೀತ ಬಕೆಟ್ ಹಿಡಿತಾ ಇದ್ದಾನೆ ಎಂಬ ಮಾತು ಹೇಳಿರೋದು ಸರಿಯಲ್ಲ. ಇನ್ನು ಕೆಲವೊಬ್ರು ಹೇಳಿದ್ರು ಸಂಗೀತನ ಕಾರ್ತಿಕ್ನಿಂದ ಮೈನಸ್ ಮಾಡಿದ್ರೆ ಕಾರ್ತಿಕ್ 0 ಅಂತ. ಈಗ ಮೈನಸ್ ಮಾಡಿದ್ದೀನಿ ಅಂತ ಹೇಳಿದ ಕಾರ್ತಿಕ್ ಸಂಗೀತ ಫೋಟೋ ಇರುವ ಮಡಿಕೆಯನ್ನ ಒಡಿತಾರೆ. 0 ಮಾಡಿದ್ದೀನಿ, 0ನಲ್ಲೇ ಪ್ರೂವ್ ಮಾಡ್ತೀನಿ ಅಂದಿದ್ದಾರೆ ಕಾರ್ತಿಕ್. ಸಂಗೀತ ಆಡಿದ ಒಂದೇ ಒಂದು ಮಾತು ಇಬ್ಬರ ನಡುವೆ ಸ್ನೇಹ ಕಳ್ಕೊಳ್ಳುವ ಮಟ್ಟಕ್ಕೆ ಹೋಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಹಾಗೂ ವಿನಯ್ ಯಾಕೋ ಬದಲಾಗುವಂತೆ ಕಾಣಿಸ್ತಾ ಇಲ್ಲ. ವಿನಯ್ ಹೆಸರನ್ನ ಸಂಗೀತ ತಗೊಂಡಿದ್ದಾರೆ, ಅದೇ ರೀತಿ ಸಂಗೀತ ಹೆಸರನ್ನ ವಿನಯ್ ತಗೊಂಡಿದ್ದಾರೆ. ಈ ಮೂಲಕ ಸಂಗೀತ ಮತ್ತೆ ವಿನಯ್ ಜಗಳಕ್ಕೆ ಕೊನೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಇದೆಲ್ಲ ಏನೇ ಆಗಿದ್ರೂ ಕಾರ್ತಿಕ್ ಮತ್ತೆ ಸಂಗೀತ ಮಧ್ಯೆ ಬಿರುಕು ಉಂಟಾಗಿರೋದು ಅವರ ಅಭಿಮಾನಿಗಳಿಗೆ ಬೇಸರ ಆಗಿರ್ಬೋದು. ಅವರಿಬ್ರು ಜಗಳ ಆಡಬಾರ್ದು, ಜೊತೆಗೆ ಇರಬೇಕು ಅಂತ ಅನಿಸ್ಬೋದು. ಆದ್ರೆ ಸಂಗೀತ ಬಕೆಟ್ ಅನ್ನುವ ಪದವನ್ನ ಕಾರ್ತಿಕ್ ಅವರಿಗೆ ಹೇಳ್ಬಾರ್ದಿತ್ತು. ಹಾಗಾಗಿ ಈಗ ಕಾರ್ತಿಕ್ ಮಾಡಿದ್ದು ಸರಿಯಾಗಿಯೇ ಇದೆ ಅನ್ಸುತ್ತೆ. ಒಬ್ಬಂಟಿಯಾಗಿ ಬಂದಿರೋದು ಒಬ್ಬಂಟಿಯಾಗಿ ಆಡಿ ಜನರ ಮನಸ್ಸನ್ನ ಗೆಲ್ಬೇಕು. ಗೆಳೆತನ ಪ್ರೀತಿ ಈ ಮನೆಗಲ್ಲ. ಎಲ್ರೂ ಕೂಡ ದಿವ್ಯ ಉರುಡುಗ ಅರವಿಂದ್ ಕೆಪಿ ಆಗೋದಕ್ಕೆ ಆಗಲ್ಲ. ಎಲ್ರೂ ಕೂಡ ಶೈನ್ ಶೆಟ್ಟಿ, ದೀಪಿಕಾ ದಾಸ್ ರೀತಿ ಸ್ನೇಹಿತರಂತೆ ಇರೋದಕ್ಕೆ ಆಗಲ್ಲ. ಹಾಗೆ ಕಾರ್ತಿಕ್ ಸಂಗೀತ ಮೊದಲು ಹೇಗಿದ್ರೋ ಅದೇ ರೀತಿಯಲ್ಲಿ ಇದ್ದಿದ್ರೆ ಜನ ಕೂಡ ಇಷ್ಟಪಡ್ತಾ ಇದ್ರು. ಆದ್ರೆ ಅವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಾನ್ ಹೇಳಿದ್ದೆ ಆಗ್ಬೇಕು ಅಂದ್ರೆ ಅದನ್ನ ಸ್ನೇಹ ಅಂತ ಹೇಳಲ್ಲ. ಇನ್ನು ಕಾರ್ತಿಕ್ ಸಂಗೀತರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಅದು ತಪ್ಪಲ್ಲ. ಹಾಗಂತ ಕಾರ್ತಿಕ್ ಅವರು ನಮ್ರತ ಜೊತೆಗೂ ಸೇರ್ಬಾರ್ದು.
ನಮ್ರತಾ ಜೊತೆ ಸೇರಿದ್ರೆ ಕಾರ್ತಿಕ್ ಆಟ ಹಾಳಾಗುತ್ತೆ. ಕಾರ್ತಿಕ್ ಅಭಿಮಾನಿಗಳು ಯೂಟರ್ನ್ ಹೊಡೆಯುವ ಸಾಧ್ಯತೆ ಇದೆ. ಇದನ್ನ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಈಗಾಗಲೇ ಅಭಿಮಾನಿಗಳು ಕಮೆಂಟ್ನಲ್ಲಿ ನಮ್ರತಾ ಜೊತೆಗೆ ಕಾರ್ತಿಕ್ ಇರೋದ್ರಿಂದ ಕೋಪಗೊಂಡು ಬೈಯೋದಕ್ಕೆ ಶುರು ಮಾಡಿದ್ದಾರೆ. ನಮ್ರತಾ ವಿನಯ್ ಜೊತೆ ಹೆಚ್ಚು ಕ್ಲೋಸ್ ಆದ್ರೆ ಕಾರ್ತಿಕ್ ಅವರಿಗೆ ಕಷ್ಟ ಇದೆ. ಹಾಗಾಗಿ ಒಬ್ರೇ ಆಡಿದ್ರೆ ಈ ಬಾರಿಯ ಟ್ರೋಫಿ ಕಾರ್ತಿಕ್ ಪಾಲಾಗೋದ್ರಲ್ಲಿ ಅನುಮಾನ ಇಲ್ಲ. ಇನ್ನು ಡ್ರೋನ್ ಪ್ರತಾಪ್, ವರ್ತೂರ್ ಸಂತೋಷ್, ಸಂಗೀತನೂ ಅಷ್ಟೇ ಸರಿಯಾಗಿ ಗೇಮ್ ಕಡೆ ಗಮನ ಕೊಟ್ರೆ ವಿನ್ನರ್ ಆಗಿ ಹೊರಹೊಮ್ಮುವುದು. ಒಟ್ನಲ್ಲಿ ಕಾರ್ತಿಕ್ ಸಂಗೀತ ಬೇರೆ ಬೇರೆ ಆದ್ರ ಅಂತ ನಾಳಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಆದ್ರೆ ಸಂಗೀತ ಅವರು ಕಾರ್ತಿಕ್ಗೆ ಬಕೆಟ್ ಅಂತ ಹೇಳಿದ್ದನ್ನ ಕಾರ್ತಿಕ್ಗೆ ಮುಟ್ಟಿಸಿದ್ಯಾರೂ ಗೊತ್ತಿಲ್ಲ. ಒಂದು ವೇಳೆ ಕಿಚ್ಚ ಸುದೀಪ್ ಅವರೇ ಆ ವಿಟಿ ಏನಾದ್ರೂ ತೋರಿಸಿದ್ರ ಎಂಬುದೇ ಅನುಮಾನ. ಏನೇ ಆಗ್ಲಿ, ಕಾರ್ತಿಕ್ ಸಂಗೀತ ತಮ್ಮ ಗೇಮ್ ಕಡೆ ಇನ್ನು ಮುಂದೆ ಫೋಕಸ್ ಮಾಡ್ಲಿ. ಒಟ್ನಲ್ಲಿ ಇಡೀ ಮನೆ ಒಂದು ಕಡೆಯಾದ್ರೆ ಸಂಗೀತ ಮಾತ್ರ ಬೇರೆಯಾಗಿದ್ದಾರೆ. ಇದನ್ನ ಸಂಗೀತ ಪಾಸಿಟಿವ್ ಆಗಿ ತಗೊಂಡು ಆಟ ಆಡ್ತಾರಾ ಅಥವಾ ಕುಗ್ಗಿ ಹೋಗ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ. ಸಂಗೀತ ಹಾಗೆ ಕಾರ್ತಿಕ್ ಬೇರೆ ಬೇರೆಯಾಗಿದ್ರಿಂದ ತುಂಬಾ ವೀಕ್ಷಕರಿಗೆ ಬೇಸರ ಇರೋದಂತೂ ಸತ್ಯ. ಒಟ್ನಲ್ಲಿ ಅವರ ಆಟವನ್ನ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದಹಾಗೆ ನಿನ್ನೆಯ ಕಿಚ್ಚನ ಪಂಚಾಯಿತಿ ಆರಂಭ ಆಗೋದಕ್ಕೂ ಮುನ್ನ ಮನೆಯಲ್ಲಿ ಏನೇನಾಯ್ತು ಅಂತ ನೋಡ್ಕೊಂಡು ಬರೋಣ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ವಿನಯ್, ನಮ್ರತಾ ಕೂತು ಸಂಗೀತ ಬಗ್ಗೆ ಚರ್ಚೆ ಮಾಡಿರ್ತಾರೆ. ನಮ್ರತಾ ಹೇಳ್ತಾರೆ, ಸಂಗೀತ ನಿನ್ನೆ ನನ್ನ ಹತ್ರ ಬಂದು ನಮ್ಮಿಬ್ರ ಮಧ್ಯೆ ಆದ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಂದಿದ್ರು. ಮಾತಾಡ್ಬೋದಾ ನಮ್ರತಾ ಅಂದ್ರು. ನಾನು ಆಯ್ತು ಅಂದೆ. ನನಗೆ ಬ್ರೌನ್ ರೈಸ್ ವಿಷಯ ಏನು ಅಂತ ಗೊತ್ತಿರಲಿಲ್ಲ, ಯಾಕಂದ್ರೆ ಲಾಸ್ಟ್ ವೀಕ್ ನಾನು ಇರಲಿಲ್ಲ. ಅದಕ್ಕಾಗಿ ನಾನು ಕ್ಯಾಶುವಲ್ ಆಗಿ ಕೇಳಿದ್ದು, ನಿಮ್ಮನ್ನ ಅಟ್ಯಾಕ್ ಮಾಡೋ ತರ ನಾನು ಕೇಳಿಲ್ಲ. ನಿಮ್ಗೆ ಹಾಗನಿಸಿದ್ರೆ ರಿಯಲಿ ಸಾರಿ ಅಂತ ಸಂಗೀತ ಹೇಳಿದ್ರು ಎಂಬುದಾಗಿ ವಿನಯ್ ಹತ್ರ ನಮ್ರತಾ ಹೇಳ್ತಾರೆ. ಅದಾದ್ಮೇಲೆ ಮಾತು ಮುಂದುವರಿಸಿದ ನಮ್ರತಾ, ನಿಮ್ದು ಮತ್ತೆ ಕಾರ್ತಿಕ್ ಜಗಳದ ಬಗ್ಗೆನೂ ಸಂಗೀತ ನನ್ನ ಹತ್ರ ಮಾತಾಡಿದ್ರು. ಅವತ್ತು ಕಾರ್ತಿಕ್ ಮೈ ಮಾಡಿರೋದಕ್ಕೆ ಜಗಳ ಆಯ್ತಲ್ವಾ, ಆವತ್ತು ಸಂಗೀತ ಪ್ರೊವೋಕ್ ಮಾಡಿದ್ದಕ್ಕೆ ನಾನು ಉಗ್ದೆ ಅಲ್ವಾ, ಪ್ರೊವೋಕ್ ಮಾಡಬೇಡಿ ನೀವು ಅಂತ, ಅದನ್ನ ಕೂಡ ಹೇಳಿದ್ರು ಅಂತ ನಮ್ರತಾ ವಿನಯ್ ಹತ್ರ ಹೇಳಿದ್ದಾರೆ. ಸಂಗೀತ ಹೇಳಿದ್ದು, ಅದರಲ್ಲಿ ನಂದೇನು ಇರಲೇ ಇಲ್ಲ, ನಾನು ಹೇಳಿದ್ದು ಇಷ್ಟೇ, ನೀವೆಲ್ಲ ಹೊಡೆಯೋಕೆ ಬರ್ತಾ ಇದ್ರಿ, ಆಗ ನಾನು ಕಾರ್ತಿಕ್ಗೆ ಹೇಳಿದ್ದು ನೀವು ಮಾತಾಡಬೇಡಿ, ಕೆಟ್ಟ ಮಾತು ಮಾತಾಡ್ತಾ ಇದ್ದೀರಾ, ಮೈ ಮಾಡಬೇಡಿ, ಸೈನ್ ಮಾಡಬೇಡಿ ಅಂತ ಹೇಳಿದ್ದೆ ಅಷ್ಟೇ. ಆದ್ರೆ ನೀವೆಲ್ಲ ಯಾವ ಉದ್ದೇಶದಿಂದ ಕಾರ್ತಿಕ್ ಹತ್ರ ಬಂದ್ರೋ ಗೊತ್ತಿಲ್ಲ, ಎಲ್ರೂ ಕೂಡ ಹೊಡೆಯೋ ತರ ಬಂದಂಗೆ ಇತ್ತು. ಅದಕ್ಕೆ ನಾನು ಹೇಳಿದ್ದು ಅಡ್ಡ ಬರಬೇಡಿ, ಕ್ಯಾಮ್ರಾಗಳು ಇದೆ ಅಂತ. ಆದ್ರೆ ನೀವು ಅದನ್ನ ಬೇರೆ ರೀತಿ ತಗೊಂಡ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ ಅಂತ ಸಂಗೀತ ಹೇಳಿರೋದಾಗಿ ನಮ್ರತಾ ಅವರು ವಿನಯ್ಗೆ ತಿಳಿಸ್ತಾರೆ. ಇದಕ್ಕೆ ವಿನಯ್ ಅವರು, ಸಂಗೀತ ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ಅಂತ. ಇದಕ್ಕೆ ನಮ್ರತಾ ಕೂಡ ನನ್ನ ಪಾಲಿಗೂ ಅಷ್ಟೇ ಅಂದಿದ್ದಾರೆ. ಮತ್ತೆ ಮಾತಾಡಿದ ವಿನಯ್, ಐ ಡೋಂಟ್ ಕೇರ್, ಅವಳು ಇಲ್ಲಿದ್ದಾಳೋ ಇಲ್ವೋ, ಅವಳ ಆತ್ಮ ಓಡಾಡ್ತಾ ಇದೆಯೋ ಗೊತ್ತಿಲ್ಲ ಅಂದ್ರು. ಇದನ್ನ ನೋಡಿದ ಸಂಗೀತ ಫ್ಯಾನ್ಸ್, ಸಾವಿನ ಬಗ್ಗೆ ಎಲ್ಲ ವಿನಯ್ ಮಾತಾಡ್ತಾರೆ, ಇದನ್ನ ಕಿಚ್ಚ ಪ್ರಶ್ನೆ ಮಾಡಬೇಕಿತ್ತು, ಮಾಡಿಲ್ಲ. ಸಂಗೀತ ಮನೆಯವರು ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಈ ರೀತಿ ಮಾತಾಡಿದ್ದು ಎಷ್ಟು ಸರಿ ಕಿಚ್ಚ ಸರ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ನೀವು ಇದನ್ನ ಕೇಳಲ್ಲ ಅಂತಿದ್ದಾರೆ ವೀಕ್ಷಕರು. ಅದು ಅಲ್ಲದೆ ವಿನಯ್ ನಮ್ರತಾಗೆ ಮನುಷ್ಯತ್ವನೇ ಇಲ್ವಾ, ಕರುಣೆನೇ ಇಲ್ಲದ ರೀತಿ ಮಾತಾಡ್ತಾರಲ್ವಾ ಅಂತ ಪ್ರಶ್ನೆ ಹಾಕಿದ್ದಾರೆ. ಒಟ್ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಮಾತ್ರ ಸ್ಪರ್ಧಿಗಳ ಮನಸ್ಸು ಒಡೆದಿರೋದಂತೂ ಸತ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ.